ಬಹುನಿರೀಕ್ಷಿತ ತೀವ್ರ ವಿರೋಧದ ನಡುವೆಯೂ ವಕ್ಫ್ ತಿದ್ದುಪಡಿ ಬಿಲ್ ಲೋಕಸಭೆಯಲ್ಲಿ ಮಂಡನೆಯಾಗಿದೆ. ಬಿಲ್ ತಿದ್ದುಪಡಿಗೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಕೋಲಾಹಲ. ಬಿಲ್ ಮಂಡನೆಗೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳ ವಿರೋಧದ ಮಧ್ಯೆಯೂ ವಕ್ಫ್ ಬಿಲ್ ಮಂಡನೆ. ತೀವ್ರ ವಿರೋಧ. ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಗೆ ತೀವ್ರ ವಿರೋಧ. ಮುಸ್ಲಿಮರ ಹಕ್ಕು ಕಸಿಯಲಾಗ್ತಿದೆ ಅಂತ ವಿಪಕ್ಷಗಳ ವಿರೋಧ. ಈ ವಿರೋಧದ ನಡುವೆಯೂ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಯಾಗಿದೆ. ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ವಕ್ಫ್ ಬಿಲ್ ಮಂಡಿಸಿದ್ದಾರೆ. I rise to move the motion for consideration of the Waqf Amendment Bill 2025 and Musliman Waqf Repeal Bill 2024. अध्यक्ष महोदय जी, आपने जो रूलिंग दिया है. ಹೀಗೆ ಬಿಲ್ ಮಂಡನೆಯಾಗ್ತಿದ್ದಂತೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಬಿಲ್ ಕುರಿತು ಚರ್ಚೆ ಆಗಬೇಕು, ಇದಕ್ಕೆ ಸಮಯ ನೀಡಬೇಕು ಅಂತ ಕೆಸಿ ವೇಣುಗೋಪಾಲ್ ಹೇಳಿದ್ರು. ನಂತರ ಕೊಲ್ಲಂ ಸಂಸದ ಪ್ರೇಮಚಂದ್ರನ್ ಪಾಯಿಂಟ್ ಆಫ್ ಆರ್ಡರ್ ಎತ್ತಿದ್ರು. Let me please, unless and until rule 81 is suspended. I do agree, sir, I do agree with you. The government has the power, the minister has the power. The minister has the power to move amendments, and also they can recommend. Joint parliamentary committee can recommend, but they cannot come with new provisions as a newly drafted bill for which there is no right. Okay, Sir, I'm quoting Colon sector. Very important. ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಎದ್ದು ನಿಂತ ಅಮಿತ್ ಶಾ ಸಮಿತಿ ಚರ್ಚೆ ಮಾಡಿಯೇ ವಿಧೇಯಕ ತಿದ್ದುಪಡಿ ಮಾಡಿದೆ. ಈ ತಿದ್ದುಪಡಿಯನ್ನ ಸಂಪುಟ ಅನುಮೋದಿಸಿದೆ. ಈ ಹಿಂದೆ ಬಿಲ್ ಮಂಡನೆ ಮಾಡಿದಾಗ ಕಮಿಟಿ ಮಾಡಲು ಕಾಂಗ್ರೆಸ್ ಸದಸ್ಯರೇ ಒತ್ತಾಯಿಸಿದ್ರು. ಅದರಂತೆ ಕಮಿಟಿ ರಚಿಸಿದ್ದೆವು ಅಂತ ಟಾಂಗ್ ಕೊಟ್ರು. कमेटी के जो सुझाव थे ये भारत सरकार की कैबिनेट ने स्वीकार किए और अमेंडमेंट के रूप में किरण रिजिजू जी लेकर आए. ये तभी होता है जब ये ऑफिशियल अमेंडमेंट कैबिनेट की अनुमोदन के बगैर आता है. मान्यवर, मैं नहीं मानता इसमें कोई पॉइंट ऑफ ऑर्डर है और आपका ही आग्रह था कि कमिटी जॉइंट पार्लियामेंट्री कमिटी बने. अगर कमिटी ने कोई बदलाव ही नहीं करने हैं तो ये कांग्रेस जैसी कमिटियां नहीं, हमारी लोकतांत्रिक कमिटी है मान्यवर. ನಂತರ ತಿದ್ದುಪಡಿಯಾಗಿರೋ ಅಂಶಗಳೇನು ಅನ್ನೋ ಬಗ್ಗೆ ವಿವರಣೆ ನೀಡಿದ ಸಚಿವ ಕಿರಣ್ ರಿಜಿಜು ಹೀಗೆ ಬಿಟ್ರೆ ಏರ್ಪೋರ್ಟ್ ರೈಲು ನಿಲ್ದಾಣ ಕೊಡ್ತಾರೆ ಅಂತ ಕಾಂಗ್ರೆಸ್ಗೆ ತಿವಿದ್ರು. ತಿದ್ದುಪಡಿಯಿಂದ ಮುಸ್ಲಿಮರಿಗೆ ಯಾವುದೇ ತೊಂದರೆ ಆಗಲ್ಲ, ವಿಪಕ್ಷಗಳು ದಾರಿ ತಪ್ಪಿಸುವ ಯತ್ನ ಮಾಡ್ತಿದೆ ಅಂತ ತಿವಿದ್ರು. सर, ये क्या झूठ बोल रहे हैं? ये कॉन्स्टिट्यूशन, हम कॉन्स्टिट्यूशन का प्रावधान पढ़ रहे हैं, फिर भी झूठ बोल रहे हैं. ये कॉन्स्टिट्यूशन को नहीं मानते हैं. सर, किसी मस्जिद का मैनेजमेंट को हम हस्तक्षेप करने का कोई इसमें प्रावधान नहीं लिया जा रहा है. ये वक्फ बोर्ड का जो प्रावधान किसी मस्जिद, किसी मंदिर, किसी धार्मिक स्थल का व्यवस्था का कोई लेना देना नहीं है. ये सिंपली एक प्रॉपर्टी का मैनेजमेंट का विषय है. ಇದಕ್ಕೂ ಮುನ್ನ ಕಾಂಗ್ರೆಸ್ ಸದಸ್ಯರು ಸಂಸತ್ ಭವನದ ಅನೆಕ್ಸ್ ಕಟ್ಟಡದಲ್ಲಿ ಸಭೆ ನಡೆಸಿದ್ರು. ಬಿಲ್ ಕುರಿತು ಸದನದಲ್ಲಿ ಮಾತನಾಡಬೇಕಾದ ಅಂಶಗಳ ಬಗ್ಗೆ ಚರ್ಚಿಸಿದ್ರು. ಇನ್ನು ವಕ್ಫ್ ತಿದ್ದುಪಡಿಗೆ ಎಐಎಂಪಿಎಲ್ಬಿ ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಸುದ್ದಿಗೋಷ್ಠಿ ನಡೆಸಿ ಬಿಲ್ ಅಂಗೀಕರಿಸದಂತೆ ಒತ್ತಾಯಿಸಿದೆ. ಇನ್ನು ಇತ್ತ ರಾಜ್ಯದಲ್ಲಿ ವಕ್ಫ್ ಬಿಲ್ ಕುರಿತು ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸುತ್ತೇವೆ ಎಂದ್ರು. ರಾಷ್ಟ್ರ ಮಟ್ಟದಲ್ಲೂ ನಮ್ಮ ವರಿಷ್ಠರು ಏನ್ ಹೇಳಬೇಕು ಹೇಳಿದ್ದಾರೆ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ಎಲ್ಲರ ಮನಸ್ಸಿಗೂ ಕೂಡ ತೃಪ್ತಿಯಾಗುವಂತ ಮಸೂದೆ ಅಲ್ಲ ಅದು ಅಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ವಿರುದ್ಧವಾದಂಥ ಪ್ರತಿಕ್ರಿಯೆ ಆಗ್ತಾ ಇದೆ. ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ವಕ್ಫ್ ವಿಧೇಯಕ ಮಂಡನೆ ವಿಚಾರಕ್ಕೆ ಮಾತನಾಡಿದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ದೇಶದಲ್ಲಿ ಸಂವಿಧಾನ ದೊಡ್ಡದ, ವಕ್ಫ್ ದೊಡ್ಡದ, ಹೇಡಿಗಳಾದ್ರೆ ಸುಮ್ಮನಿರ್ತಾರೆ, ನಾವ್ಯಾರು ಹೇಡಿಗಳಲ್ಲ ಅಂದ್ರು. ಅಶ್ವಥ್ ನಾರಾಯಣ ಮಾತನಾಡಿ ನಾವು ಸ್ವಾಗತ ಮಾಡ್ತೇವೆ ಅಂತ ಹೇಳಿದ್ರು. ದೇಶದಲ್ಲಿ ಸುಪ್ರೀಮು ವಕ್ಫ್ ಬೋರ್ಡೋ ಸಂವಿಧಾನನೋ? ಸಂವಿಧಾನವೇ ಸುಪ್ರೀಮು. ಸಂವಿಧಾನ ವಿರೋಧಿಯಾಗಿ ಸಂವಿಧಾನದಲ್ಲಿ ಇಲ್ಲದೇ ಇರುವಂಥ ಅಧಿಕಾರವನ್ನು ಮತೀಯ ಆಧಾರದಲ್ಲಿ ಕೊಡಲಿಕ್ಕೆ ಅವಕಾಶ ಇದೆಯಾ? ಇದನ್ನು ಸ್ವಾಗತಿಸ್ತೀವಿ. ವಕ್ಫ್ ಕಾಯ್ದೆಯನ್ನು ಏನು ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ಪಾರ್ಲಿಮೆಂಟಲ್ಲಿ ತರ್ತಿರೋದನ್ನು ಮುಕ್ತವಾಗಿ
ಸ್ವಾಗತಿಸಿ ನಿಜಕ್ಕೂ ಒಂದು ಸಂವಿಧಾನದ ಚೌಕಟ್ಟಲ್ಲಿ ಮತ್ತು ಒಂದು ಕಾನೂನಿನ ಚೌಕಟ್ಟಲ್ಲಿ ಕಾರ್ಯ ಮಾಡುವಂಥ ಈ ಕಾಯ್ದೆ ತರ್ತಿರುವಂಥದ್ದು ಒಳ್ಳೆ ಬೆಳವಣಿಗೆ. ಈ ರಾಜಕೀಯ ಜಟಾಪಟಿ ಮಧ್ಯೆ ಇಂಟ್ರೆಸ್ಟಿಂಗ್ ಅಂದ್ರೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮುಸ್ಲಿಂ ಮಹಿಳೆಯರೇ ವಕ್ಫ್ ತಿದ್ದುಪಡಿ ಮಸೂದೆಗೆ ಬೆಂಬಲಿಸಿ ಮೆರವಣಿಗೆ ನಡೆಸಿದ್ರು. ಮೋದಿ ಭಾವಚಿತ್ರ ಹಿಡಿದು ಮಹಿಳೆಯರು ಬೆಂಬಲ ಸೂಚಿಸಿದ್ರು. ಬ್ಯೂರೋ ರಿಪೋರ್ಟ್, TV9.